ನಮಸ್ಕಾರ. ರಾಯ್ನೆಟ್‌ನಲ್ಲಿ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ರೇಸರ್ ಪೇ ಪಿಜಿನ ಯಾವ ರೀತಿಯಿಂದಾಗಿ ಮಾಡೋದು ಅಂತ. ಮೊದಲಿಗೆ ಆ್ಯಪ್‌ನ ಓಪನ್ ಮಾಡ್ತೀರಾ. ಎಕ್ಸ್‌ಪ್ರೆಸೋ ಆ್ಯಪ್ ನಿಮ್ಮ ಮೊಬೈಲಲ್ಲಿ. ಆ್ಯಪ್ ಓಪನ್ ಮಾಡಿದ ತಕ್ಷಣನೇ ನಿಮಗೆ ಅಲ್ಲಿ ಎಕ್ಸ್‌ಪ್ರೆಸೋ ಪಿಜಿ ಲಿಮಿಟ್ ಅಂತ ಆಪ್ಷನ್ ಕಾಣುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸುಮಾರು ಆಪ್ಷನ್ಸ್‌ಗಳು ಕಾಣಿಸುತ್ತೆ ನಿಮಗೆ ಪಿಜಿ ಆಪ್ಷನ್ಸ್. ಅದರಲ್ಲಿ ರೇಸರ್ ಪೇ ಪಿಜಿನ ಕ್ಲಿಕ್ ಮಾಡಿ. ರೇಸರ್ ಪೇ ಪಿಜಿ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಮೇಲೆ ರೀಡೈರೆಕ್ಟ್ ಆಗ್ತೀರಾ. ಅಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ ಮೋಡ್‌ನ ಕಾಣುತ್ತೆ. ಫಸ್ಟ್ ಬಂದ್ಬಿಟ್ಟು ಕ್ರೆಡಿಟ್ ಕಾರ್ಡ್, ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು UPI QR, ನೆಕ್ಸ್ಟ್ ಬಂದ್ಬಿಟ್ಟು ನೆಟ್ ಬ್ಯಾಂಕಿಂಗ್. ಕ್ರೆಡಿಟ್ ಕಾರ್ಡಿಂದ ನೀವು ಅಮೌಂಟ್‌ನ ವಿಡ್ರಾಲ್ ಮಾಡ್ತಾ ಇದ್ದೀರಿ ಅಂತಂದರೆ ಕ್ರೆಡಿಟ್ ಕಾರ್ಡ್ ಮೇಲೆ ಸೆಲೆಕ್ಟ್ ಮಾಡಿ. ಕೆಳಗಡೆ ನಿಮಗೆ ಆ್ಯಕ್ಚುಯಲ್ ಲಿಮಿಟ್ ಅಂತ ಶೋ ಆಗುತ್ತೆ. ಆ್ಯಕ್ಚುಯಲ್ ಲಿಮಿಟ್ ₹7,50,000 ಪ್ರತಿ ತಿಂಗಳು ನಿಮಗೆ ಲಿಮಿಟ್‌ನ ಕ್ರೆಡಿಟ್ ಆಗುತ್ತೆ. ಅದಾದಮೇಲೆ ಅಮೌಂಟ್ ಬರುತ್ತೆ. ಎಂಟರ್ ದ ಅಮೌಂಟ್ ಮೇಲೆ ನಿಮಗೆ ₹100 ಇಂದ 2,00,000ವರೆಗೂ ಅಮೌಂಟ್‌ನ ವಿಡ್ರಾಲ್ ಮಾಡ್ಬೋದು. ಅಮೌಂಟ್‌ನ ಎಂಟರ್ ಮಾಡ್ತೀರಾ. ರಿಮಾರ್ಕ್ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡ್ತೀರಾ. ಟೇಬುಲರ್ ಕಾಲಮ್‌ನಲ್ಲಿ ಕೊಟ್ಟಿದ್ದಾರೆ ಚಾರ್ಜಸ್, ಅಂದರೆ ಎಷ್ಟು ಅಮೌಂಟ್ ವಿಡ್ರಾಲ್ ಮಾಡಿದ್ರೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ. ಪ್ರತಿಯೊಬ್ಬರು CSPಯಲ್ಲಿ ನೀವು ಅಮೌಂಟ್‌ನ ವಿಡ್ರಾಲ್ ಮಾಡುವಾಗ, ಅಂದರೆ ಕ್ರೆಡಿಟ್ ಕಾರ್ಡಿಂದ ಅಮೌಂಟ್‌ನ ವಿಡ್ರಾಲ್ ಮಾಡುವಾಗ ಚಾರ್ಜಸ್ ನಿಮ್ಮದು ಪೋರ್ಟಲಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಒಂದು ಪಾಪಪ್ ಶೋ ಆಗುತ್ತೆ. ಕೊಟ್ಟಿರುವಂಥ ಡೀಟೇಲ್ಸ್ ಒಂದ್ಸಲ ಚೆಕ್ ಮಾಡಿ ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ಗೆ ರೀಡೈರೆಕ್ಟ್ ಆಗ್ತೀರಾ. ಪೇಮೆಂಟ್ ಆಪ್ಷನ್. ಅಲ್ಲಿ ನಿಮಗೆ ಆ್ಯಡ್ ನ್ಯೂ ಕಾರ್ಡ್ ಅಂತ ಕಾಣಿಸುತ್ತೆ. ಆ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕಾರ್ಡ್ ಡೀಟೇಲ್ನ ಎಂಟರ್ ಮಾಡಬೇಕು. ನೆಕ್ಸ್ಟ್ ಪೇಜಲ್ಲಿ ಕಾರ್ಡ್ ಡೀಟೇಲ್ ಅಂತಂದರೆ ಕಾರ್ಡು ನಂಬರ್ ಎಂಟರ್ ಮಾಡ್ತೀರಾ. ಕ್ರೆಡಿಟ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ತೀರಾ. ಮಂತ್ ಮತ್ತು ಇಯರ್ನ ಎಂಟರ್ ಮಾಡ್ತೀರಾ. CVV ನಂಬರ್, ಎಂಟರ್ ದ ನೇಮ್ ಆನ್ ದ ಕ್ರೆಡಿಟ್. ಕ್ರೆಡಿಟ್ ಕಾರ್ಡ್ ಮೇಲೆ ಯಾವ ರೀತಿಯಿಂದಾಗಿ ಹೆಸರಿರುತ್ತೋ ಕಸ್ಟಮರ್ದು, ಆ ರೀತಿಯಿಂದಾಗಿ ಕಸ್ಟಮರ್ದು ನೇಮ್ನ ಎಂಟರ್ ಮಾಡ್ತೀರಾ. ನೇಮ್ ಎಂಟರ್ ಮಾಡಿದ ಮೇಲೆ ಕಂಟಿನ್ಯೂ ಅಂತ ಕೊಡ್ತೀರಾ. ಕಂಟಿನ್ಯೂ ಕೊಟ್ಟಿದ ಮೇಲೆ ನಿಮಗೆ CVV ನಂಬರ್ನ ಎಂಟರ್ ಮಾಡ್ತೀರಾ. ಇನ್ನೊಂದ್ಸತಿ CVV ಎಂಟರ್ ಮಾಡಿದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕಸ್ಟಮರ್ ನಂಬರ್ಗೆ OTP ಹೊಟ್ಟೋಗುತ್ತೆ, ಅಂದರೆ ಶೇರ್ ಆಗುತ್ತೆ ನಂಬರ್ಗೆ. ಆ OTPನ ಎಂಟರ್ ಮಾಡಿ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಿದ ತಕ್ಷಣ ವಿದಿನ್ 5 to 10 ಸೆಕೆಂಡ್ಸಲ್ಲಿ ನಿಮಗೆ ಅಮೌಂಟ್ ವಿಡ್ರಾಲ್ ಆಗುತ್ತೆ ಕಸ್ಟಮರ್ ಕ್ರೆಡಿಟ್ ಕಾರ್ಡಿಂದ. ನಿಮ್ಮದು ವ್ಯಾಲೆಟಲ್ಲಿ ಅಮೌಂಟು ಕ್ರೆಡಿಟ್ ಆಗುತ್ತೆ. ಈ ರೀತಿಯಿಂದಾಗಿ ನಾವು ರೇಸರ್ ಪೇ ಪಿಜಿನ ಮಾಡ್ತೀವಿ. ಧನ್ಯವಾದ.